ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಾಹ್ನವಿ ಕಾರ್ತಿಕ್. ಕಾಲೇಜು ಕನಸುಗಳು ಹುಟ್ಟೋ ಜಾಗ, ಕಲ್ಪನೆಗಳು ಹುಟ್ಟೋ ಜಾಗ, ಬದುಕಿಗೆ ತಿರುವನ್ನು ಕೊಡೋ ಜಾಗ, ಭವಿಷ್ಯವನ್ನ ರೂಪಿಸೋ ಜಾಗ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಕರಿತೀವಿ. ಸ್ಟೂಡೆಂಟ್ ಲೈಫ್ ಮುಗಿದ ಮೇಲೂ ನಮ್ಮ ಲೈಫ್ ಗೋಲ್ಡನ್ ಆಗಿರ್ಬೇಕು ಅಂದ್ರೆ ನಾವು ಯಾವ ಕಾಲೇಜನ್ನ ಆಯ್ಕೆ ಮಾಡ್ಕೊಳ್ತೀವಿ, ನಾವು ಯಾವ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ತೀವಿ, ನಾವು ಏನನ್ನೆಲ್ಲ ಕಲಿತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಬಂಗಾರದಂತಹ ಬದುಕಿಗೆ ನಾಂದಿ ಹಾಡೋ ಜಾಗ ಕಾಲೇಜು. ನಾನಿವತ್ತು ಅಂಥದ್ದೇ ಒಂದು ಜಾಗದಲ್ಲಿದ್ದೀನಿ. ಅದು ಬೇರೆ ಯಾವುದು ಅಲ್ಲ, ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜು, ಚಿಕ್ಕಬಳ್ಳಾಪುರ. ಈಗಾಗಲೇ ಹೇಳಿದ ಹಾಗೆ ನಾನಿವತ್ತು ಚಿಕ್ಕಬಳ್ಳಾಪುರದ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿದ್ದೀನಿ. ಈ ಕಾಲೇಜಿನಲ್ಲಿ ಇರುವಂತಹ ವಿಶಿಷ್ಟವಾದ ಕೋರ್ಸ್ಗಳು ಯಾವುವು, ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಏನೆಲ್ಲ ಸೌಲಭ್ಯ ಇದೆ, ಕೊರೋನಾ ಹಿನ್ನೆಲೆಯಲ್ಲಿ ಏನೆಲ್ಲ ಸೇಫ್ಟಿ ಮೆಷರ್ಸ್ ಅನ್ನ ತೆಗೆದುಕೊಳ್ಳಲಾಗಿದೆ, ಈ ಕಾಲೇಜಿನಲ್ಲಿ ಯಾವ್ಯಾವ ರಾಜ್ಯದ ಯಾವ್ಯಾವ ದೇಶದ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಇಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಯಾವ್ಯಾವ ದೇಶಗಳಲ್ಲಿ ಉನ್ನತ ಹುದ್ದೆಯನ್ನ ಅಲಂಕರಿಸಿದ್ದಾರೆ, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಾಗಾರ್ಜುನ ಎಜುಕೇಷನ್ ಸೊಸೈಟಿಯ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಎಸ್.ಡಿ. ಗೋಪಾಲಕೃಷ್ಣ ಅವರಿದ್ದಾರೆ. ಬನ್ನಿ ಅವ್ರನ್ನೇ ಮಾತನಾಡಿಸ್ತೀನಿ. ಗೋಪಾಲಕೃಷ್ಣ ಅವರೇ, ಗೋಲ್ಡನ್ ಲೈಫ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ಹ್ಯೂಜ್ ಕ್ಯಾಂಪಸ್ ಸರ್, ತುಂಬ ಬ್ಯೂಟಿಫುಲ್ ಆಗಿದೆ. ಕಾಲೇಜ್ ಇರಬಹುದು, ಇಲ್ಲಿನ ವಾತಾವರಣ ಇರಬಹುದು. ಸೊ ಇದರ ಒಂದು ಸಕ್ಸಸ್ನ ಮೂಲ ಮಂತ್ರ ಹೇಳಬಹುದಾ? ಅಂದರೆ ಇಷ್ಟು ದೊಡ್ಡದಾಗಿ ಬೆಳೆದು ಬಂದಿದ್ದು ಹೇಗೆ ಅಂತ. ನಮ್ಮ ನಾಗಾರ್ಜುನ ಎಜುಕೇಷನ್ ಸೊಸೈಟಿ ಶುರುವಾಗಿದ್ದು ಭಾಳ ಸಣ್ಣ ಮಟ್ಟಿಗೆ. 1995ರಲ್ಲಿ ಇಬ್ಬರು ಟೀಚರ್ಗಳು, ಒಂದು 20 ಮಕ್ಕಳು ಇದ್ದಂಥ ಒಂದು ಸ್ಕೂಲನ್ನು ಶುರು ಮಾಡಿದ್ದು. ನಮ್ಮ ಮೇಡಮ್ ಶ್ರೀದೇವಿ ಅಂತ ಹೇಳಿ ನಮ್ಮ ಚೇರ್ಮನ್ ಅವರ ಮಿಸಸ್ಸು, ಶಿ ಈಸ್ ಎ ಫೌಂಡರ್ ಮೆಂಬರ್ ಆಫ್ ದಿ ಎಜುಕೇಷನ್ ಸೊಸೈಟಿ. ಆ ಥರ ಶುರುವಾದಂಥ ಸ್ಕೂಲು ಆವಾಗ ಅದು ದೊಡ್ಡದಾಗಿ ಬೆಳೆದು ಇವತ್ತು ನಮ್ಮದು 6 ಇನ್ಸ್ಟಿಟ್ಯೂಷನ್ಸ್ ಇದೆ. ಈ ಒಂದು ಇಂಜಿನಿಯರಿಂಗ್ ಕಾಲೇಜು ಇದು ಸಾಧಾರಣವಾಗಿ 100 ಎಕರೆ ನಮ್ಮ ಕ್ಯಾಂಪಸ್ ಇದೆ ಇಲ್ಲಿ. ಆಮೇಲೆ 2 ಡಿಗ್ರಿ ಕಾಲೇಜ್ ಇದೆ, ಒಂದು ಯಲಹಂಕದಲ್ಲಿದೆ, ಒಂದು ಇಲ್ಲಿದೆ. ಇನ್ನು 2 PU ಕಾಲೇಜ್ಗಳಿದೆ, ಒಂದು ಇಲ್ಲಿ PU ಕಾಲೇಜ್ ಮಾಡಿದ್ದೀವಿ, ಒಂದು ಯಲಹಂಕದಲ್ಲಿ PU ಕಾಲೇಜು. ಯಲಹಂಕದ ಇನ್ಸ್ಟಿಟ್ಯೂಷನ್ಸ್ನ ಫಸ್ಟೇ ಶುರು ಮಾಡಿದ್ವಿ. ಇಲ್ಲಿದ್ದು ಇಂಜಿನಿಯರಿಂಗ್ ಕಾಲೇಜ್ನ 2001ರಲ್ಲಿ ಶುರು ಮಾಡಿದ್ವಿ. ನಂತರ ಬೆಳೀತಾ ಯಲಹಂಕದಲ್ಲಿ ಇನ್ನೊಂದು ನಮ್ಮದು CBSE ಸ್ಕೂಲ್ ಒಂದಿದೆ. ಹಾಗಾಗಿ 6 ಇನ್ಸ್ಟಿಟ್ಯೂಷನ್ಸ್ನ ಇವತ್ತು ಮಾಡಿದ್ದಾರೆ. ಇದ್ರ ಹಿಂದಿರುವಂಥದ್ದು ಶ್ರೀಯುತ JV ರಂಗರಾಜು ಅಂತ ಹೇಳಿ, ಅವರು ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಕೇಳಿದಿರಲ್ಲ, ಆ ಕಂಪನಿಯ ಡೈರೆಕ್ಟರ್ ಅವರು. ಆ ಕಂಪನಿ ಈಗ ಇಂಡಿಯಾದಲ್ಲಿ 2nd ಲಾರ್ಜೆಸ್ಟ್ ಕನ್ಸ್ಟ್ರಕ್ಷನ್ ಕಂಪನಿ ಅಂಥೇಳಿ ಒಂದು ಹೆಸರಿದೆ. ಸುಮಾರು 12,000 ಕೋಟಿ ರೂಪಾಯಿ ಅವರದ್ದು ವಾರ್ಷಿಕ ಟರ್ನ್ ಓವರು. ಇಟ್ಸ್ ಎ ಬಿಗ್ ಕಂಪನಿ. ಕ್ವಾಲಿಟಿ ಕನ್ಸ್ಟ್ರಕ್ಷನ್ಗೆ ಅವ್ರ ಹೆಸರು ಮಾಡಿದ್ದಾರೆ. ಅಂಥ ಒಬ್ಬರು ಡೈರೆಕ್ಟರ್ ಆದಂಥ ಶ್ರೀಯುತ JV ರಂಗರಾಜು ಅವರು ಇದಕ್ಕೆ ಬೆನ್ನೆಲುಬಾಗಿ ನಿಂತು ಈ ಎಲ್ಲ ಸಂಸ್ಥೆಗಳನ್ನು ಬೆಳೆಸ್ತಾ ಇದ್ದಾರೆ. ಅವರು ಒಂದು ಗೈಡಿಂಗ್ ಫೋರ್ಸು ನಮಗೆ. ಇಷ್ಟು ಇನ್ಸ್ಟಿಟ್ಯೂಷನ್ಸ್ ಬೆಳೆದು ಇವತ್ತು ನಮ್ಮಲ್ಲಿ ಈಗ ಸುಮಾರು 1000 ಜನ ಟೀಚರ್ಗಳಿದ್ದಾರೆ ವರ್ಕ್ ಮಾಡ್ತಾ ಇರೋರು. ಹಾಗೆ 10,000 ಮಕ್ಕಳು ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಮಗೆ. 95ರಿಂದ ಇಲ್ಲಿ ತನಕ ಸಾಧಾರಣವಾಗಿ 25 ವರ್ಷ ಕಂಪ್ಲೀಟ್ ಆಗಿದೆ. ಸುಮಾರಷ್ಟು ಗ್ರ್ಯಾಜುಯೇಟ್ಸನ್ನು ನಾವು ಸೊಸೈಟಿ ಕೊಟ್ಟಿದ್ದೀವಿ, ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದೀವಿ. ಇಲ್ಲಿಗೆ ಬರೋ ಮುಂಚೆ ನಾನು ನಿಮ್ಮ ವೆಬ್ಸೈಟ್ನ ಕೂಡ ಚೆಕ್ ಮಾಡಿದೆ ಸರ್, ಕಾಲೇಜ್ ವೆಬ್ಸೈಟು. ಅದರಲ್ಲಿ ಮೇಘಾನಿಧಿ ದಾಹಲ್ ಅಂತ ಹೇಳಿಬಿಟ್ಟು ಅವ್ರ ಫೋಟೋ ನರೇಂದ್ರ ಮೋದಿ ಅವ್ರ ಜೊತೆಗಿತ್ತು. ಸೊ ಆ ಫೋಟೋ ನೋಡಿದೆ. ಅವ್ರು ನಿಮ್ಮ ಸ್ಟೂಡೆಂಟಾ? ಹೌದು, ಅವರು ನಮ್ಮ ಕಾಲೇಜಿನ ವಿದ್ಯಾರ್ಥಿ. ಅವರು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರ್ಯಾಂಚಲ್ಲಿ ಅವರು ಗ್ರ್ಯಾಜುಯೇಟ್ ಆದರು. ಇಲ್ಲಿ ಅವರು ಗ್ರ್ಯಾಜುಯೇಟ್ ಆದಮೇಲೆ ಅವರು ತಯಾರಿ ನಡೆಸಿ IAS ಕಂಪ್ಲೀಷನ್ನ ಮಾಡಿ ಅವರು ಸಿಕ್ಕಿಂ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ತೊಗೊಂಡ್ರು ಸಿಕ್ಕಿಂ ಕೆಡೆಯರಲ್ಲಿ. ಹಾಗಾಗಿ ಅವರಿಗೆ ಇಂಡಿಯನ್ ಸಿವಿಲ್ ಸರ್ವಿಸಿಂದ ಅವರಿಗೆ ಕೆಲಸ ಸಿಕ್ಕಿ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇರಿಕೊಂಡ್ರು ಫಸ್ಟು. ಇವತ್ತು ಅವರೀಗ ಡೆಪ್ಟಿ ಕಮಿಷನರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಂಡಾಗ ಶ್ರೀಯುತ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಹಾಗಾಗಿ ಅವರಿಂದ ಜಾಯ್ನಿಂಗ್ ರಿಪೋರ್ಟ್ ಅದು ಪತ್ರನ ಅವರು ತಗೊಳ್ತಾ ಇದ್ದಾರೆ. ಓಕೆ, ಅಂದರೆ ಇಲ್ಲಿ ಓದೋರು ಉನ್ನತ ಹುದ್ದೆಯಲ್ಲಿದ್ದಾರೆ. ಅದ್ರ ಜೊತೆಗೆ ಸರ್, ನಾನು ಕಾಲೇಜಿಗೆ ಬಂದಾಗಲೂ ಇಲ್ಲಿ ರಾಮನಾಥ್ ಕೋವಿಂದ್ ಅವ್ರ ಒಂದು ಫೋಟೋ ನೋಡಿದೆ, ಅಲ್ಲಿ ಗ್ರೂಪ್ ಕೂಡ ಇತ್ತು. ಸೊ ಅದೇನು? ಅದು ನಮ್ಮ ಇನ್ನೊಬ್ಬ ವಿದ್ಯಾರ್ಥಿ ರವಿಶೇಖ್ ಅಂತ ಹೇಳಿ, ಅವನು ಸಿವಿಲ್ ಇಂಜಿನಿಯರಿಂಗ್ ಓದಿದ್ದಿಲ್ಲಿ ನಮ್ಮಲ್ಲಿ.
ಅವನು ಅಷ್ಟೇ ಹಿಂಗೇ ಇಂಡಿಯನ್ ಇಂಜಿನಿಯರಿಂಗ್ ಸರ್ವೀಸು ಎಲ್ಲ ಎಕ್ಸಾಮನ್ನು ಬರೆದ್ಬಿಟ್ಟು ಅವನು ಕಂಪ್ಲೀಟ್ ಮಾಡಿ ಅವನಿಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಿನಿಸ್ಟ್ರಿ ಆಫ್ ಟ್ರಾನ್ಸ್ಪೋರ್ಟಲ್ಲಿ ಜಾಬ್ ಸಿಕ್ಕಿದೆ. ಸಿವಿಲ್ ಇಂಜಿನಿಯರ್ ಆಗಿ ಅವನು ಈಗ ನ್ಯಾಷನಲ್ ಹೈವೇಸು ಇದನ್ನೆಲ್ಲ ನೋಡ್ಕೊಳ್ತಾ ಇದ್ದಾನೆ ಅಲ್ಲಿ. ಮಿನಿಸ್ಟ್ರಿ ಆಫ್ ಹೈವೇಸು, ಮಿನಿಸ್ಟ್ರಿ ಆಫ್ ಟ್ರಾನ್ಸ್ಪೋರ್ಟಲ್ಲಿ ಎಲ್ಲ ಇದನ್ನು ನೋಡ್ಕೊಳ್ತಾ ಇದ್ದಾನೆ. ಇವರೆಲ್ಲ ನಮ್ಮ ಹೆಮ್ಮೆಯ ಸ್ಟಾರ್ಗಳು. ಇಂಥವರೆಲ್ಲ ಅಂಥವ್ರನ್ನ ಒಂದು ಈ ಕಾಲೇಜಿಂದ ಕೊಡುಗೆ ಕೊಟ್ಟಿದ್ದೀವಿ ಸೊಸೈಟಿಗೆ ಅನ್ನೋದು ನಮಗೆಲ್ಲ ಸಂತೋಷದ ಸಂಗತಿ. ಇಂಥವ್ರು ಸುಮಾರು ವಿದ್ಯಾರ್ಥಿಗಳು ಪಾಸಾಗಿ ಒಳ್ಳೊಳ್ಳೆ ಉನ್ನತ ಹುದ್ದೆಯಲ್ಲಿದ್ದಾರೆ. ಹೆಚ್ಚಿನ ವಿದ್ಯಾರ್ಥಿಗಳು ಅವ್ರ ಹೈಯರ್ ಸ್ಟಡೀಸ್ಗೋಸ್ಕರ ಎಲ್ಲ ಫಾರಿನ್ಗೆಲ್ಲ ಹೋಗಿ ಅಲ್ಲೂ ಎಲ್ಲ ಓದ್ದೋರಿದ್ದಾರೆ. ಅಲ್ಲೂ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಅಲ್ಯೂಮಿನಿ ಅಸೋಸಿಯೇಷನ್ನಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಎಲ್ಲರೂ. ತುಂಬ ಜನ ವಿದ್ಯಾರ್ಥಿಗಳು ಈ ಥರ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದೀವಿ ನಾವು. ನಮ್ಮ ಸಂಸ್ಥೆಗೆ ಒಂದು ರೀತಿ ಹೆಮ್ಮೆ, ಇನ್ನೊಂದು ಕಡೆ ಇಲ್ಲಿ ಮುಂದೆ ಓದಕ್ಕೆ ಬರೋ ಸ್ಟೂಡೆಂಟ್ಸ್ಗೆ ಸ್ಫೂರ್ತಿ ಆಗ್ತಾರೆ. ಎಲ್ಲರೂ ಸ್ಫೂರ್ತಿ ಆಗ್ತಾರೆ. ಹೌದು ಹೌದು. ಕ್ಯಾಂಪಸ್ನಲ್ಲಿದ್ದೀವಿ, ಹ್ಯೂಜ್ ಕ್ಯಾಂಪಸ್. ನೋಡಿದ್ರೆ ಸುತ್ತಮುತ್ತ ಮರಗಿಡಗಳೇ ಕಾಣಿಸ್ತಾ ಇದೆ, ಒಂಥರ ಪ್ರಶಾಂತವಾದ ವಾತಾವರಣ. ಸೊ ಕ್ಯಾಂಪಸ್ ಬಗ್ಗೆ ಹೇಳಿ ಸರ್, ಏನೆಲ್ಲ ಫೆಸಿಲಿಟೀಸ್ ಇದೆ? ನಮ್ಮ ಕ್ಯಾಂಪಸ್ಸಿನ ವಿಶಿಷ್ಟತೆ ಏನಂದರೆ ಇದು ಒಂದು ರೆಸಿಡೆನ್ಷಿಯಲ್ ಕ್ಯಾಂಪಸ್. ಇದು ಇಲ್ಲಿ ನಮ್ಮ ಕೋರ್ಸ್ಗಳು ಇರೋದು ನಮ್ಮದು 6 ಇಂಜಿನಿಯರಿಂಗ್ ಕೋರ್ಸ್ಗಳು ಏನಿದೆ ಆ ಕೋರ್ಸ್ಗಳು ಅದ್ರ ಜೊತೆಗೆ ಒಂದೊಂದು ಕೋರ್ಸಿಗೂ ಒಂದೊಂದು ಬ್ಲಾಕನ್ನು ಕಟ್ಟಿದ್ದೀವಿ ನಾವು. ಈಗ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಬ್ಲಾಕ್ ಅಂದರೆ ಈ ಬ್ಲಾಕು, ಕಂಪ್ಯೂಟರ್ ಸೈನ್ಸ್ ಅಂದರೆ ಒಂದು, ಸಿವಿಲ್ ಇಂಜಿನಿಯರಿಂಗ್ ಒಂದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಂದು, ಇನ್ಫಾರ್ಮೇಷನ್ ಸೈನ್ಸ್ ಒಂದು, ಆ ಥರ ಬೇರೆ ಬೇರೆ ಬ್ಲಾಕ್ಗಳನ್ನು ಕಟ್ಟಿ ಅವ್ರವ್ರಿಗೆ ಬೇಕಾದಂಥ ಫೆಸಿಲಿಟಿಗಳನ್ನೆಲ್ಲ ಅಲ್ಲೇ ಆಯಾ ಬ್ಲಾಕ್ಗಳಲ್ಲಿ ಮಾಡಿಕೊಟ್ಟಿದ್ದೀವಿ. ಒಂದು ಅದು ಅಕಾಡೆಮಿಕ್ ಎನ್ವಿರಾನ್ಮೆಂಟಿಗೆ. ಮತ್ತು ಅವರಿಗೆ ಲೈಬ್ರರಿ ಫೆಸಿಲಿಟಿ ತುಂಬ ಇಂಪಾರ್ಟೆಂಟು. ದೊಡ್ಡದಾದಂಥ ಒಂದು ಲೈಬ್ರರಿ ಬ್ಲಾಕ್ ಮಾಡಿದ್ದೀವಿ. ಅಲ್ಲಿ ಸುಮಾರು 50,000 ಬುಕ್ಸು ಕಲೆಕ್ಷನ್ ಇದೆ. ಈಗೆಲ್ಲ ಡಿಜಿಟಲ್ ಜರ್ನಲ್ಸು, ಡಿಜಿಟಲ್ ಮ್ಯಾಗ್ಝೈನ್ಸ್ಗಳೆಲ್ಲ ಇರೋದ್ರಿಂದ ಅದ್ರದ್ದು ಸಬ್ಸ್ಕ್ರಿಪ್ಷನ್ ಎಲ್ಲ ತೊಗೊಂಡಿದ್ದೀವಿ. ಈ ಲೈಬ್ರರಿ ಅಂತ ಮಾಡಿದ್ದೀವಿ ನಾವು ಹುಡುಗರುಗಳಿಗೆ. ಈವನ್ ಆಫ್ಟರ್ ಕಾಲೇಜ್ ಅವರ್ಸ್, ಈಗ ನಮ್ಮದು 9 to 4 ಏನು ಅಲ್ಲ, ನಮ್ಮದು 4 o'clock ನಂತರನೂ ಅವರಿಗೆ ಲೈಬ್ರರಿಗೆ ಹೋಗಬೇಕು ಅಂತಂದರೆ ರಾತ್ರಿ 8 ಗಂಟೆ ತನಕ ತೆಗೆದಿರ್ತೀವಿ. ಎಕ್ಸಾಮ್ ಟೈಮಲ್ಲೆಲ್ಲ 10 ಗಂಟೆ ತನಕನೂ ತೆಗೆದಿರ್ತೀವಿ. ಹುಡುಗರುಗಳಿಗೆ ಲೈಬ್ರರಿನ ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಒಂದು ಅಕಾಡೆಮಿಕ್ ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಂಗೆ ಅದೊಂದು. ಇನ್ನೊಂದು ನಮ್ಮದು ಕಂಪ್ಲೀಟ್ಲಿ ವೈಫೈ ಕ್ಯಾಂಪಸ್ ಇದೆ. ಸೊ ವೈಫೈ ಕ್ಯಾಂಪಸ್ ಇರೋದ್ರಿಂದ ಏನಂದರೆ ಹುಡುಗರುಗಳು ಎಲ್ಲೇ ಇದ್ರೂ ಅವರಿಗೆ ಇಂಟರ್ನೆಟ್ ಅವೈಲಬಿಲಿಟಿ ಇರುತ್ತೆ. ಸೊ ಆವಾಗ ಬ್ರೌಸಿಂಗು, ಇನ್ಫಾರ್ಮೇಷನ್ ಸೋರ್ಸಿಂಗ್ ಎಲ್ಲ ತುಂಬ ಸುಲಭ. ಹಾಸ್ಟೆಲ್ಗಳು ಕೂಡ ನಮ್ಮದು ವೈಫೈ ಅಕಾಡೆಮಿಕ್ ಎನ್ವಿರಾನ್ಮೆಂಟಲ್ಲೂ ಇಲ್ಲೆಲ್ಲ ಕಡೆನೂ ಇದೆ, ಪ್ಲಸ್ ಲೈಬ್ರರಿಲಿ ಇದೆ, ಪ್ಲಸ್ ಹಾಸ್ಟೆಲಲ್ಲಿ ಎಲ್ಲ ಕಡೆನೂ ವೈಫೈ ಮಾಡಿದ್ದೀವಿ ನಾವು. ಆಮೇಲೆ ಇದು ಮೋಸ್ಟ್ ಸೆಕ್ಯೂರ್ಡ್ ಕ್ಯಾಂಪಸ್ಸು. ಎಲ್ಲ ಕಡೆನೂ ನಮ್ಮದು ಆಲ್ರೌಂಡ್ ಕಾಂಪೌಂಡ್ ಮಾಡಿದ್ದೀವಿ. ನಮ್ಮಲ್ಲಿ ಸುಮಾರು 300 ಹುಡುಗಿಯರು ನಮ್ಮ ಲೇಡೀಸ್ ಹಾಸ್ಟೆಲಲ್ಲಿದ್ದಾರೆ. 3 ಬ್ಲಾಕ್ ಲೇಡೀಸ್ ಹಾಸ್ಟೆಲ್ ಇದೆ. ಒಳಗೇ ಒಂದು ಸ್ಟಾಫ್ ಕ್ವಾರ್ಟರ್ಸ್ ಇದೆ, ಅಲ್ಲಿ ಸ್ಟಾಫ್ ಎಲ್ಲ ಇದ್ದಾರೆ ಅಲ್ಲಿ. ಮತ್ತು 8 ಬ್ಲಾಕ್ಸ್ ಇದೆ ಬಾಯ್ಸ್ ಹಾಸ್ಟೆಲ್ಲು. ಸೊ 8 ಬ್ಲಾಕ್ಸ್ ಬಾಯ್ಸ್ ಹಾಸ್ಟೆಲಲ್ಲಿ ಸುಮಾರು 1000 ವಿದ್ಯಾರ್ಥಿಗಳಿದ್ದಾರೆ. ಇಂಜಿನಿಯರಿಂಗ್ ಹುಡುಗರುಗಳು ಸ್ಪೋರ್ಟ್ಸ್ ಏನು ಮಾಡ್ತಾರೆ ಅಂತ ಹಂಗೆ ಹೇಳೋಕ್ಕಾಗಲ್ಲ. ಯಾಕೆಂದರೆ ಓವರಾಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟಿಗೆ ಇವತ್ತು ಎಲ್ಲದೂ ಮುಖ್ಯ ಆಗುತ್ತೆ. ಹೆಣ್ಮಕ್ಳುಗಳಿಗೆ ನಾನು ಮಾರ್ಷಲ್ ಆರ್ಟ್ಸನ್ನು ಒಂದು ಓಪನ್ ಎಲೆಕ್ಟಿವ್ ಆಗಿ ಕೊಟ್ವಿ. ಯಾಕೆ ಅಂತಂದರೆ ಇವತ್ತು ಅವರು ವರ್ಕ್ ಎನ್ವಿರಾನ್ಮೆಂಟಿಗೆ ಹೋಗುವಾಗ ಅವರಿಗೆ ಸೇಫ್ಟಿ ಬೇಕು, ಸೆಲ್ಫ್ ಡಿಫೆನ್ಸನ್ನು ಅವರಿಗೆ ಮಾಡ್ಕೊಳ್ಳೋ ಅಂಥ ಒಂದು ಚಾಕಚಕ್ಯತೆ ಬೇಕು ಅಂತ ಹೇಳಿಬಿಟ್ಟು ನಾವು ಮಾರ್ಷಲ್ ಆರ್ಟ್ಸನ್ನು ಕೊಟ್ವಿ. ಅದೇ ಥರ ಜಿಮ್ನಾಷಿಯಮ್ನ ಪ್ರೊವೈಡ್ ಮಾಡಿದ್ದು ಅದಕ್ಕೆ. ಕ್ಯಾಂಪಸ್ ಒಳಗಡೆ ತುಂಬ ಅಪ್ಡೇಟೆಡ್ ವಿತ್ ಆಲ್ ಫೆಸಿಲಿಟೀಸು ಒಂದು ಜಿಮ್ನಾಷಿಯಮ್ನ ಫೆಸಿಲಿಟಿ ಪ್ರೊವೈಡ್ ಮಾಡಿದ್ದೀವಿ. ಹುಡುಗರುಗಳಿಗೆ ಅವರ ಬಾಡಿ ಫಿಟ್ನೆಸ್ನ ಮಾಡ್ಕೊಳ್ಬೇಕು ಅಂತಂದರೆ ಅವ್ರುಗಳು ಮಾಡ್ಬೋದು. ಲೇಡೀಸ್ ಹಾಸ್ಟೆಲಲ್ಲೂ ಕೂಡ ನಾವು ಜಿಮ್ನಾಷಿಯಮ್ ಫೆಸಿಲಿಟಿನ ಕೊಟ್ಟಿದ್ದೀವಿ. ಅಲ್ಲಿ ಹೆಣ್ಮಕ್ಳುಗಳಿಗೆ ಅವರಿಗೆ ಬೇಕಾದಂಥ ತಯಾರಿನ ಅವ್ರು ಮಾಡ್ಕೊಳ್ಬೋದು. ಈ ಥರ ಎಲ್ಲ ಕೋರ್ಸ್ಗಳಿಗೆ ಡ್ರಾಮಾ ಇರ್ಬೋದು, ಮ್ಯೂಸಿಕ್ ಇರ್ಬೋದು. ಮ್ಯೂಸಿಕ್ನ ಕೊಟ್ಟಿದ್ವಿ ನಾವು ಒಂದು ಓಪನ್ ಎಲೆಕ್ಟಿವ್ ಆಗಿ. ಎಲ್ಲ ಹುಡುಗರು ಆ ಮ್ಯೂಸಿಕ್ನ ತೊಗೊಳ್ಬೇಕು ಅಂತಲ್ಲ, ಯಾರಿಗೆ ಇಷ್ಟ ಇದೆ ಅವ್ರು ತೊಗೊಳ್ಬೋದು. ಒಂದು ಸಬ್ಜೆಕ್ಟಾಗಿ ಅದನ್ನು ಮಾಡೋದ್ರಿಂದ ಅವ್ರಿಗೆ 3 ಕ್ರೆಡಿಟ್ ಸಿಗುತ್ತೆ ಒಂದು ಸಬ್ಜೆಕ್ಟಿಗೆ. ಓದೋದ್ರಲ್ಲಿ ಇಂಜಿನಿಯರಿಂಗಲ್ಲೇ ಒಂದು ಸಬ್ಜೆಕ್ಟ್ ಕಮ್ಮಿ ಆಗುತ್ತೆ. ಅದರಿಂದ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಏನಂದರೆ ಈ ಓಪನ್ ಎಲೆಕ್ಟಿವ್ ಏನಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಮುಖ್ಯ ಆಗುತ್ತೆ. ಅದನ್ನೇ ಇವತ್ತು ನ್ಯಾಷನಲ್ ನ್ಯೂ ಎಜುಕೇಷನ್ ಪಾಲಿಸಿನಲ್ಲಿ ಹೇಳಿರೋದು.
ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಮಕ್ಕಳುಗಳಿಗೆ ಊಟ ತಿಂಡಿ ವ್ಯವಸ್ಥೆ ಒಂದನ್ನು ಮಾಡಿದ್ದೀವಿ. ನಮ್ಮ ಒಂದು ದೊಡ್ಡ ಒಂದು ಕ್ಯಾಂಟೀನ್ ಮಾಡಿದ್ದೀವಿ. ಅದು ಎಗೈನ್ ಮಧ್ಯಾಹ್ನ ಊಟಕ್ಕೆ ಸಾಧಾರಣ 2,000 ಮಕ್ಕಳುಗಳು ಊಟ ಮಾಡ್ತಾರಲ್ಲಿ. ಒಂದು ಹಾಸ್ಟೆಲಲ್ಲಿರೋರು ಹಾಸ್ಟೆಲಲ್ಲಿರೋರು ಡೇ ಸ್ಕಾಲರ್ಸು ಊಟ ಮಾಡ್ತಾರೆ. ಡೇ ಸ್ಕಾಲರ್ಸ್ಗೂ ಇದೆ, ಅವರು ಊಟ ಮಾಡ್ಬೋದು. ಅವರು ಅಷ್ಟೇ ಊಟ ತೊಗೊಂಡು ಬಂದರೆ ಅವರು ಡಬ್ಬಿ ತೊಗೊಂಬಂದಿದ್ರೆ ಅವರು ಊಟ ಮಾಡ್ತಾರೆ, ಇಲ್ಲದೇ ಇದ್ರೆ ಇಲ್ಲಿ ಪರ್ಚೇಸ್ ಮಾಡಿ ಅವ್ರು ಊಟ ಮಾಡ್ತಾರೆ. ಅವರು ಅವಾಗ ಫೆಸಿಲಿಟಿ ಇದೆ. ನ್ಯೂಟ್ರಿಷಿಯಸ್ ಫುಡ್ ಕೊಡಬೇಕಾಗುತ್ತೆ. ಹೆಂಗಿರುತ್ತೆ ಸರ್ ಮೆನು ಎಲ್ಲ? ಮೆನು ಎಲ್ಲದೂ ಅಷ್ಟೇ. ನಮ್ಮದು ವಾರದಲ್ಲೆಲ್ಲ ಡಿಸೈಡೆಡ್ ಮೆನೂಸು. ನಾವು ಹುಡುಗರುಗಳ ಹತ್ರನೇ ಕೇಳ್ಕೊಳ್ತೀವಿ ಯಾವ ಥರದ್ದು ಬೇಕು ಅಂತ. ಯಾಕೆ ಗೊತ್ತಾ, ನಮ್ಮಲ್ಲಿ ಏನಾಗುತ್ತೆ ಅಂದರೆ ಬರೀ ಇಲ್ಲಿ ಕರ್ನಾಟಕದ ಮಕ್ಕಳಲ್ಲ, ಬೆಂಗಳೂರಿನ ಮಕ್ಕಳಲ್ಲ ಬರೋದು, ಎಲ್ಲ ಕಡೆಯಿಂದ ಬರ್ತಾರೆ. ಆಂಧ್ರ ಪ್ರದೇಶದಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಇದ್ದಾರೆ, ಉತ್ತರ ಪ್ರದೇಶ, ಬಿಹಾರು ಮೇಯ್ನ್ಲಿ, ನೇಪಾಳದಿಂದ ಇದ್ದಾರೆ. ಅವ್ರವ್ರದ್ದು ಫುಡ್ ಹ್ಯಾಬಿಟ್ಸ್ಗಳು ಬೇರೆ ಬೇರೆ ಥರ ಇರೋದ್ರಿಂದ ನಾವು ಜನರಲ್ ಒಪಿನಿಯನ್ ಎಲ್ಲರದ್ದು ಕೇಳ್ಕೊಂಬಿಟ್ಟು ನಾವು ಮೆನು ಡಿಸೈಡ್ ಮಾಡ್ತೀವಿ. ದಿನಾ ಬೆಳಿಗ್ಗೆನೂ ಅಷ್ಟೇ, ಯಾವುದು ಅದಕ್ಕೇನೆ ರಿಪೀಟ್ ಮಾಡಲ್ಲ. ಸರ್, ನೀವು ಹೇಳ್ತಾ ಇದ್ರಿ ನೇಪಾಳದಿಂದ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ಇಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಅಂತ. ಸೊ ಅವರು ಲಾಕ್ಡೌನ್ ಆದಾಗ ಎಲ್ಲ ಇಲ್ಲೇ ಉಳ್ಕೊಂಡ್ರಾ ಸರ್? ಹೌದು. ನಮ್ಮಲ್ಲಿ ಏನಾಯಿತು ಅಂದರೆ ಈ ಲಾಕ್ಡೌನ್ ಟೈಮಲ್ಲಿ ಅದಕ್ಕಿಂತ ಮುಂಚೆ ಯಾರು ಊರಿಗೆ ಹೋಗಿದ್ರು ಅವರೆಲ್ಲ ಹೋಗಿದ್ದರು. ಬಟ್ ಲಾಕ್ಡೌನ್ ಟೈಮಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಯಾರಿದ್ರು ಅವರೆಲ್ಲ ಇಲ್ಲೇ ಇದ್ದರು. ಅವ್ರಿಗೆ ಒಂದೇ ಒಂದು ಕಂಡೀಷನ್ ಹಾಕಿದ್ದು ನಾವು, ನೀವು ಗೇಟಿಂದ ಹೊರಗೆ ಹೋಗಬಾರ್ದು ಅಂತ. ಲಾಕ್ಡೌನ್ ಟೈಮಲ್ಲಿ ಹೋದರೆ ನೀವೇ ತೊಂದರೆನ ಆಹ್ವಾನ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನಾವು ಅವ್ರಿಗೆ ಬೇಕಾದಂಥ ಎಲ್ಲ ಫೆಸಿಲಿಟಿನೂ ಇಲ್ಲೇ ಕೊಟ್ಬಿಟ್ವಿ. ಅದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ನವ್ರು ಏನು ಮಾಡಿದ್ರು ಅಂದರೆ ವ್ಯಾಕ್ಸಿನೇಷನ್ ಡ್ರೈವ್ ಮಾಡಿದ್ರು. ಈಗ ಸುಮಾರು ಒಂದು 4-5 ವ್ಯಾಕ್ಸಿನೇಷನ್ ಡ್ರೈವ್ಗಳು ಆಯಿತು ನಮ್ಮಲ್ಲಿ. ಪ್ರತಿ ವ್ಯಾಕ್ಸಿನೇಷನ್ ಡ್ರೈವಲ್ಲಿ ಫಸ್ಟಿಗೆ ನಾವು ಮಾಡಿದ್ದು ಸ್ಟಾಫ್ ಆ್ಯಂಡ್ ದೇರ್ ಫ್ಯಾಮಿಲಿಗೆ ಅಂತ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಲೆವೆಲಲ್ಲಿ ಯಾವಾಗ 18 ವರ್ಷದ ಮೇಲಿನವ್ರಿಗೆ ವ್ಯಾಕ್ಸಿನೇಷನ್ ಅಂತ ಗೌರ್ಮೆಂಟ್ನವ್ರು ಅನೌನ್ಸ್ ಮಾಡಿದ್ರು, ಆವಾಗ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ವ್ಯಾಕ್ಸಿನೇಷನ್ ಡ್ರೈವ್ನ ಅರೇಂಜ್ ಮಾಡಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಸಾಧಾರಣವಾಗಿ 90% ಎಲ್ಲರಿಗೂ ವ್ಯಾಕ್ಸಿನೇಷನ್ ಆಗಿದೆ. ಮತ್ತು ಅವರಿಗೆ ಡಾಕ್ಟರ್ ಆನ್ ರೋಲ್ ಇರ್ತಾರೆ ಇಲ್ಲಿ. ಅವರಿಗೆ ಏನಂದರೆ ಏನಾರೋ ಎಮರ್ಜೆನ್ಸಿ ಇದ್ದರೆ ಅವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಡಾಕ್ಟ್ರ್ ಇದ್ದಾರೆ. ಮತ್ತು ತೀರಾ ನೆಸಿಟಿ ಬಿದ್ದರೆ ಅವ್ರನ್ನ ಎಲ್ಲಿಗಾರ ಆಸ್ಪತ್ರೆಗೆ ಎಲ್ಲಿಗಾರ ಕರ್ಕೊಂಡು ಹೋಗಬೇಕು, ಇನ್ನೂ ಉತ್ತಮವಾದಂಥ ಟ್ರೀಟ್ಮೆಂಟ್ ಬೇಕು ಅಂಥೇಳಿ ಏನಾದ್ರು ನೆಸಿಟಿ ಬಿದ್ದರೆ ಅದಕ್ಕೆ ನಮ್ಮದೊಂದು ಆ್ಯಂಬುಲೆನ್ಸ್ ಇದೆ. ನಮ್ಮದು ಆ್ಯಂಬುಲೆನ್ಸಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ, ಒಂದೇ ಚಿಕ್ಕಬಳ್ಳಾಪುರಕ್ಕೆ ಇಲ್ಲ ದೇವನಹಳ್ಳಿಗೆ. ಇನ್ನು ಕೆಲವು ಸಿಚುವೇಷನ್ಗಳಲ್ಲಿ ಈವನ್ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದೀವಿ. ಮಕ್ಕಳುಗಳಿಗೆ ಯಾವುದು ಮೆಡಿಕಲ್ ಫೆಸಿಲಿಟಿ ಬೇಕೋ ಅದನ್ನು ಆ ಥರದನ್ನು ಅರೇಂಜ್ ಮಾಡಿ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಸ್ಟಾಫು ಎಲ್ಲರೂ. ಮ್ಯಾನೇಜ್ಮೆಂಟ್ನವರು ತುಂಬ ಲಿಬರಲ್ ಆ ವಿಷಯದಲ್ಲೆಲ್ಲ. ಇಲ್ಲಿರುವಂತಹ ವಿಶಿಷ್ಟವಾದ ಯುನಿಕ್ ಕೋರ್ಸ್ ಅಂತಂದರೆ ಯಾವ್ಯಾವುದು ಸರ್? ನಮ್ಮಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗು ಅಷ್ಟೇ ನಮ್ಮದು ಕೋರ್ಸ್ ಸ್ಟ್ರೆಂತ್. ಅದು ನಮ್ಮ NCCನೇ ಇರೋದ್ರಿಂದ ನಮಗೆ ಬ್ಯಾಕಪ್ಪು. ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆನೇ ಒಂದು 5 ನಿಮಿಷ ನಾನು ಹೇಳ್ತೀನಿ ಏನು ಅಂತ ಹೇಳಿ. ಈ ಕೋರ್ಸ್ಗಳಲ್ಲಿ ಇನ್ನು ನಮ್ಮದು ಕಂಪ್ಯೂಟರ್ ಸೈನ್ಸಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಆ್ಯಂಡ್ ಮೆಷಿನ್ ಲರ್ನಿಂಗು, ಕಂಪ್ಯೂಟರ್ ಸೈನ್ಸ್, ಡಾಟಾ ಸೈನ್ಸ್ ಅಂತ ಇದಿಷ್ಟು ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ಗಳಿರೋದು. ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ನಮ್ಮಲ್ಲಿ ಸ್ಟ್ರಕ್ಚರಲ್ ಇಂಜಿನಿಯರಿಂಗು ಮತ್ತು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂತ ಇದೆ. ಮತ್ತು PhD ಎಲ್ಲ ಬ್ರ್ಯಾಂಚ್ಗಳಲ್ಲೂ PhD ಕೋರ್ಸ್ ಇದೆ. ಸೊ ಗ್ರ್ಯಾಜುಯೇಟ್ಸ್ಗಳು ಅಥವಾ ಟೀಚರ್ಗಳು ಅಥವಾ ಔಟ್ಸೈಡ್ ಇಂಜಿನಿಯರ್ಸ್ಗಳು ದೇ ಕ್ಯಾನ್ ರಿಜಿಸ್ಟರ್ ಫಾರ್ ದೇರ್ PhD. VTU ಇಂದ ಡಿಗ್ರಿ ಅವಾರ್ಡ್ ಆಗುತ್ತೆ PhD. ನಮ್ಮಲ್ಲಿ ಗೈಡ್ಗಳಿದ್ದಾರೆ, ಸೊ ಗೈಡ್ ಮಾಡ್ತಾರೆ. ರಿಸರ್ಚ್ ಎಲ್ಲ ಇಲ್ಲೇ ಮಾಡ್ಬೋದು, ಎಕ್ಸ್ಪೆರಿಮೆಂಟೇಷನ್ ಎಲ್ಲದೂ. ತುಂಬ ಸ್ಪಾನ್ಸರ್ಡ್ ಫಂಡೆಡ್ ರಿಸರ್ಚ್ ಪ್ರಾಜೆಕ್ಟ್ಸ್ಗಳೆಲ್ಲ ಇದೆ ಕಾಲೇಜಲ್ಲಿ. ಹಾಗಾಗಿ ಎಕ್ವಿಪ್ಮೆಂಟ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ ರಿಸರ್ಚ್ ಮಾಡೋದಕ್ಕೋಸ್ಕರ. ಸೊ ಹೆಚ್ಚಿನವರು ಆ ಥರ ರಿಸರ್ಚ್ ತೊಗೊಂಡು ರಿಸರ್ಚು ಮಾಡ್ಬೋದು. ಇದಿಷ್ಟು ಪ್ರೋಗ್ರಾಮ್ಗಳಿದೆ, UG, PG ಆ್ಯಂಡ್ PhD. ಅಪ್ ಟು PhD ಲೆವೆಲ್ ಇಂಜಿನಿಯರಿಂಗಲ್ಲಿ ಪ್ರೋಗ್ರಾಮ್ಸ್ ಇದೆ. ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸಿವಿಲ್ ಇಂಜಿನಿಯರಿಂಗಲ್ಲಿ ಏನಂದರೆ ನಮ್ಮಲ್ಲಿ ನಾವು ಸ್ಟೂಡೆಂಟ್ಸ್ಗಳಿಗೆ ಒಂದು ಯುನೀಕ್ ಒಂದು ಫೀಚರ್ನ ಮಾಡಿದ್ದೀವಿ. ಇಲ್ಲಿ ಅವರಿಗೆ ಡೈರೆಕ್ಟಾಗಿ ಇಂಟರ್ವ್ಯೂ ಮಾಡಿಸ್ತೀವಿ. ಕಂಪನಿಗಳಿಂದ ಇಂಟರ್ವ್ಯೂ ಮಾಡಿಸಿ ಕಂಪನಿಯವರು ಆಫರ್ ಕೊಡ್ತಾರೆ, ಜಾಬ್ ರಿಕ್ರೂಟ್ಮೆಂಟ್ ಆಗುತ್ತೆ. ಯಾವ ಕಂಪನಿ ಜೊತೆ ಟೈ ಅಪ್ ಆಗಿದ್ದೀರಾ ಸರ್? ನಮ್ಮದು ಸುಮಾರಷ್ಟು ಕನ್ಸ್ಟ್ರಕ್ಷನ್ ಕಂಪ್ನಿಗಳಲ್ಲಿ ಎಲ್ಲರೂ ಬರ್ತಾರೆ. ಆಲ್ಮೋಸ್ಟ್ ನೀವು ಬ್ರಿಗೇಡ್ ಗ್ರೂಪ್ ಇರ್ಬೋದು ಅಥವಾ ಇನ್ನೊಂದು ಮೇಜರ್ ಇವರು ನಮ್ಮ NCC NEO ಬರುತ್ತೆ. NCCದು ನಮ್ಮದು NCC ಅರ್ಬನ್ ಅಂತ ಒಂದು ವಿಂಗ್ ಇದೆ, ಅವ್ರು ಬರ್ತಾರೆ. ಜಂಪನ ಕನ್ಸ್ಟ್ರಕ್ಷನ್ಸು, ಅರುಣಾ ಕನ್ಸ್ಟ್ರಕ್ಷನ್ಸ್ ಅಂಥೇಳಿ, ಆಮೇಲೆ ಶೋಭಾ, ಎಲ್ಲರೂ ಆಲ್ಮೋಸ್ಟ್ ಬಿಗ್ ಗ್ರೂಪ್ಗಳು ಯಾವುದಿದೆ ಎಲ್ಲರೂ ಕರೆಸ್ತೀವಿ ನಾವು. ನಮ್ಮ ಉದ್ದೇಶ ಏನಂದರೆ ಆ ಕಂಪ್ನಿಯವ್ರಿಗೂ ಒಂದು ಅನುಕೂಲ ಆಗಬೇಕು, ಒಂದೇ ಕಡೆನೇ ಸಿವಿಲ್ ಇಂಜಿನಿಯರ್ಸ್ ಎಲ್ಲರೂ ಸಿಗಬೇಕು ಅಂತ. ನಮ್ಮಲ್ಲಿ ನಾವು RV ಕಾಲೇಜು, MS ರಾಮಯ್ಯ,
ಇದರಿಂದ PES ಕಾಲೇಜ್ ಎಲ್ಲ ಕಡೆಯಿಂದ ದೊಡ್ಡ ದೊಡ್ಡ ಕಾಲೇಜ್ಗಳು ಏನಿದೆ ಎಲ್ಲ ಕಡೆಯಿಂದನೂ ಹುಡುಗರನ್ನ ಕರೆಸ್ತೀವಿ ಇಲ್ಲಿಗೆ. ಓಕೆ. ಹಾಂ, ಅಂದರೆ ಒಂದೇ ಕಡೆನೇ ಎಲ್ಲ ಕಂಪ್ನಿಗಳಿಗೆ ಹುಡುಗರುಗಳು ಸಿಗ್ತಾರೆ ಅಂತ ದೃಷ್ಟಿ ಒಂದು. ಎರಡನೇದಾಗಿ ಈ ಕಂಬೈನ್ಡ್ ಪ್ಲೇಸ್ಮೆಂಟ್ ಆ್ಯಕ್ಟಿವಿಟಿನಲ್ಲಿ ತುಂಬ ವಿದ್ಯಾರ್ಥಿಗಳಿಗೆ ಜಾಬ್ ಸಿಗುತ್ತೆ. ನಾವು ಆ ಜಾಬಿಗೆ ನಮ್ಮಲ್ಲಿ ಹುಡುಗರುಗಳಿಗೆ ಏನು ಮಾಡಿದ್ದೀವಿ ತಯಾರಿ ಮಾಡೋಕ್ಕೋಸ್ಕರ ನಾವು ಯುನೀಕ್ ಫೀಚರ್ ಅಂದರೆ ಹೆಂಗೆ ಅಂದರೆ, ನಾವು ಅವ್ರನ್ನ 6 ತಿಂಗಳ ಮಟ್ಟಿಗೆ ಅವ್ರನ್ನ ನಾವು ಸೈಟಿಗೆ ಕಳಿಸ್ಕೊಡ್ತೀವಿ. ನಮ್ಮದು ಏನಾಗಿದೆ ಅಂದರೆ NCCನವರು ತುಂಬ ಕಡೆ ವರ್ಕ್ ಮಾಡ್ತಾಯಿದ್ದಾರೆ. ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಇಲ್ಲಿ ಓದ್ತಾ ಇರುವಂತಹ ಸ್ಟೂಡೆಂಟ್ಸ್ ಮಾತನಾಡಿದ್ದಾರೆ. ಬನ್ನಿ ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ. Choosing Nagarjuna College was one of the best decisions I've ever taken. Computer science was always of my interest, and faculties in NCET have supported me in all the way possible. Nagarjuna College provides endless opportunities. I have been given an opportunity to complete a course in SkillsDA, through which I got an internship in NASSCOM. I did a course in cybersecurity and I was one of the top 20 winners. I'm currently doing an internship in cybersecurity. We are still in 6th semester and most of us are already placed in an MNC. I'm so proud to be part of Nagarjuna College and I would like to thank. I participated in a grand challenge hosted by SciSec and NASSCOM, and I'm glad to share that I was one of the top 10 winners. As a result, I was being offered an internship at NCIIPC under Prime Minister's office. I would like to thank NCET for always providing me with such vast opportunities throughout my journey here. I am grateful for the entire college management and the placement department for always guiding me and mentoring me towards the right career path. ಆಮೇಲೆ ಏನು ಮಾಡಿದ್ವಿ, ಈ ಲಾಕ್ಡೌನ್ ಎಲ್ಲ ಮುಗಿದ ಮೇಲೆ ನಾವು ಈ ಡಿಜಿಟಲ್ ಕ್ಲಾಸ್ ರೂಮ್ಸ್ ಇದೆ ನಮ್ಮಲ್ಲಿ, ಇಲ್ಲಿ ಬಂದು ಪಾಠ ಮಾಡೋಂಗೆ ಮಾಡಿದ್ವಿ. ಸೊ ಇಲ್ಲಿ ಬಂದು ಪಾಠ ಮಾಡ್ತಾರೆ, ಬಟ್ ಸ್ಟೂಡೆಂಟ್ಸ್ಗಳು ಮನೆಯಲ್ಲೇ ಇದ್ದಾರೆ. ಅಲ್ಲೇ ಇದ್ದು ನಾವು ಇಲ್ಲಿ ಪಾಠ ಮಾಡೋದು ಇಲ್ಲಿಂದ ಅಲ್ಲಿಗೆ ಮಾಡೋಂಗೆ ಮಾಡಿದ್ವಿ. ಕೆಲವು ಹುಡುಗರುಗಳಿಗೆ ಪ್ರಾಬ್ಲಮ್ ಏನಾಯಿತು ಅಂದರೆ ಅವರಿಗೆ ನೆಟ್ವರ್ಕ್ ಇಶ್ಯೂಸು ಎಲ್ಲ ಇತ್ತು. ಜಮ್ಮು ಆ್ಯಂಡ್ ಕಾಶ್ಮೀರಲ್ಲೆಲ್ಲ 2G ಇದೆ, ಅಲ್ಲೆಲ್ಲ ಸ್ವಲ್ಪ ಅವ್ರಿಗೆಲ್ಲ ರಿಮೋಟ್ ಕಾರ್ನರಲ್ಲಿ ಇರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಬಟ್ ಅದರ್ಸ್ ಅಬೌಟ್ 95% ಆಫ್ ದಿ ಸ್ಟೂಡೆಂಟ್ಸ್ಗಳಿಗೆ ಏನೂ ತೊಂದರೆ ಇರಲಿಲ್ಲ. ಅವ್ರವ್ರ ಮೊಬೈಲಲ್ಲೇ ನೋಡೋಕ್ಕೆ ಶುರು ಮಾಡಿಬಿಟ್ರು ಕ್ಲಾಸ್ಗಳನ್ನ. ಈ ಥರ ಎಲ್ಲ ಆಗಿ ಆನ್ಲೈನಿಗೆ ಶಿಫ್ಟ್ ಆದ್ವಿ. ಆವಾಗ ನಾವು ಪೇರೆಂಟ್ ಟೀಚರ್ ಮೀಟಿಂಗ್ಗಳನ್ನು ಆನ್ಲೈನಲ್ಲೇ ಮಾಡಿದ್ವಿ. ಇಲ್ಲಿ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳಿಗೆ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಅದೇ ನಮ್ಮ ಮೇನ್ ವಿಷನ್ ಅಂತ ಇದೆ. ಸೊ ಅದು ಹೇಗೆ ಸರ್, ಅದನ್ನು ಹೆಂಗೆ ಅರ್ಥೈಸ್ತೀರಾ ಅಂತ? ವಿದ್ಯಾರ್ಥಿಗಳನ್ನು ನಾವು ಡೆವಲಪ್ ಮಾಡುವಾಗ ಬರೀ ಅವರಿಗೊಂದು ಟೆಕ್ನಿಕಲ್ ಸಬ್ಜೆಕ್ಟ್ನ ಹೇಳ್ಕೊಟ್ಬಿಟ್ಟು ಇಲ್ಲಿಂದ ಕಳಿಸಿದ್ರೆ ಅವರು ಫುಲ್ ಫ್ಲೆಡ್ಜ್ ಪರ್ಸನಾಲಿಟಿಯಾಗಿ ಒಬ್ಬ ಒಳ್ಳೆಯ ಸಿಟಿಸನ್ ಆಗಲ್ಲ. ಅವ್ರು ಒಳ್ಳೆಯ ಸಿಟಿಸನ್ ಆಗಬೇಕು ಅಂದರೆ ಅವರಿಗೆ ನೀವು ಹೇಳ್ದಂಗೆ ಮಾನವೀಯ ಮೌಲ್ಯಗಳನ್ನು ನಾವು ಅವರಿಗೆ ಕಲಿಸ್ಕೊಡ್ಬೇಕು. ಅದಕ್ಕೇನು ಮಾಡಿದ್ದೀವಿ, ನಾವು ಕೆಲವುದು ಕೋರ್ಸ್ಗಳನ್ನೇ ಹಾಕ್ಬಿಟ್ಟಿದ್ದೀವಿ. ನಾವು ಎಲ್ಲ ಔಟ್ಸೈಡ್ ಎಕ್ಸ್ಪರ್ಟ್ಸ್ನೆಲ್ಲ ಕರೆಸಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅಂತೇಳಿ ಮಾಡಿದ್ವಿ. ಅದರಲ್ಲಿ ಹೆಂಗೆ ಅಂದರೆ ಬೇರೆ ಬೇರೆ ನಮ್ಮ ಇದ್ರ ಕಥೆಗಳನ್ನು ತೊಗೊಂಡು ಅದರಿಂದೆಲ್ಲ ಟೀಚ್ ಮಾಡ್ತಾರೆ. ಈಗ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಅದರಲ್ಲೆಲ್ಲ ಎಕ್ಸಾಂಪಲ್ಸ್ಗಳಿದೆ. ಲೀಡರ್ಶಿಪ್ ಕ್ವಾಲಿಟಿಗೆ, ಟೀಮ್ ವರ್ಕಿಗೆ ಎಲ್ಲದಕ್ಕೂ ಅಲ್ಲಿ ಎಕ್ಸಾಂಪಲ್ಸ್ ಇದೆ. ಆ ಎಕ್ಸಾಂಪಲ್ಸ್ನೆಲ್ಲ ತೊಗೊಂಡು ಟೀಚ್ ಮಾಡಿದ್ರು. ನಾವು ಇಸ್ಕಾನ್ ಜೊತೆ ಟೈಅಪ್ ಆಗಿ ಅಲ್ಲಿಂದ ಎಕ್ಸ್ಪರ್ಟ್ಸ್ನ ಕರೆಸಿ ಅವ್ರನ್ನೆಲ್ಲ ಮಾಡಿಸಿ ಆ ಥರದ ಕೋರ್ಸ್ಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಏನು ಮಾಡಿದ್ವಿ, ಅದನ್ನು ಮಾಡಿದ್ವಿ. ನಾವು ಮಾಡಿದಾಗ ಏನಾಯಿತು ಅಂದರೆ AICTEಯಿಂದ ಇಲ್ಲಿಗೆ ಎಲ್ಲ ಆಫೀಸರ್ಸ್ ಎಲ್ಲ ಬಂದಾಗ ಅವ್ರಿಗೆ ಗೊತ್ತಾಯಿತು, ಇದನ್ನೆಲ್ಲ ಮಾಡಿರೋದೆಲ್ಲ ಗೊತ್ತಾಯಿತು. ಹಾಗಾಗಿ ಇಲ್ಲೇ ಒಂದು ಸ್ಟೇಟ್ ಲೆವೆಲ್ದೊಂದು ಕಾನ್ಫರೆನ್ಸ್ನ ಇಲ್ಲೇ ಮಾಡಿದ್ರು ಅದಕ್ಕೋಸ್ಕರ ಸಂಬಂಧಪಟ್ಟಂಗೆ. ಥರದ್ದು ಪ್ರೋಗ್ರಾಮ್ಸು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದೆ ಅಂದರೆ ನಿಜಕ್ಕೂ ಸರ್ಪ್ರೈಸ್ ಅಂತ ಅನಿಸುತ್ತೆ. ಮಾನವೀಯ ಮೌಲ್ಯಗಳಿಗೆ ಒತ್ತು ಕೊಡ್ತಾ ಇರೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅಪ್ರಿಷಿಯೇಟ್ ಮಾಡುವಂಥ ವಿಚಾರ. ಹೌದು, ನಾವು ಅಟಾನಮಸ್ ಕಾಲೇಜ್ ಆದ್ದರಿಂದ ನಮ್ಗೆ ಇಂಥದ್ದೆಲ್ಲ ಮಾಡೋದಕ್ಕೊಂದು ಸಾಧ್ಯ ಆಗಿದೆ. ಜೊತೆಗೆ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ಸ್ನ ಕೂಡ ನೀವು ಕಂಡಕ್ಟ್ ಮಾಡ್ತಾ ಇದ್ದೀರಾ ಅಂತ, ಹೇಗೆ ಇರುತ್ತೆ ಸರ್? ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಅಂದರೆ ಸ್ಟೂಡೆಂಟ್ಸ್ಗಳು ಅಲ್ಲೇ ಕ್ಯಾಂಪಸ್ಸಲ್ಲೇ ಉಳಿಬೇಕು, ಅಲ್ಲೇ ಇರಬೇಕು. ಅಲ್ಲೇ ಇದ್ದು ಅವ್ರು ಸ್ಟಡಿ ಮಾಡಿದಾಗ ಏನಾಗುತ್ತೆ ಅಂದರೆ ಅವರಿಗೆ ಫುಲ್ ಟೈಮ್ ಯೂಸ್ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಈಗ 10 ಗಂಟೆ ತನಕ ಲೈಬ್ರರಿ ಓಪನ್ ಮಾಡಿರ್ತೀವಿ ಅಂದರೆ ಲೈಬ್ರರಿಗೆ ಹೋಗಬೇಕು ಅಂತಂದ್ರೆ ಹುಡುಗರಿಗೆ ಇವ್ರು 4 ಗಂಟೆಗೆಲ್ಲ ಬೀಗ ಹಾಕ್ಕೊಂಡು ಮನೆಗೆ ಹೋದರೆ ಅವ್ರಿಗೆ ಹೋಗೋಕ್ಕಾಗಲ್ಲ, ಹುಡುಗರುಗಳಿಗೂ ಅದು ಅನುಕೂಲ ಆಗಲ್ಲ. ಆ ಥರದ ಒಂದು ಅನುಕೂಲ ಆಗಬೇಕು ಅನ್ನೋದಕ್ಕೋಸ್ಕರ ನಾವು ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ನ ಮಾಡೋದು. ಈ ರೆಸಿಡೆನ್ಷಿಯಲ್ ಪ್ರೋಗ್ರಾಮಲ್ಲಿ ಹೆಂಗೆ ಅಂದರೆ ಈಗ 9 to 4 ರೆಗ್ಯುಲರ್ ಕ್ಲಾಸ್ಗಳು, ಲ್ಯಾಬ್ಗಳೆಲ್ಲ ನಡೆಯೋದೆಲ್ಲ ಏನಿದೆ ಅದು ನಡೆಯುತ್ತೆ. ಅದಾದಮೇಲೆ 4 ಗಂಟೆಯಿಂದ ನಂತರ ಏನು ಮಾಡ್ತೀವಿ ಅಂದರೆ ಆ ಹುಡುಗರುಗಳಿಗೆ ಬೇರೆ ಬೇರೆ ಥರದ ಅವಕಾಶಗಳನ್ನು ಮಾಡಿಕೊಡ್ತೀವಿ.
ಇವರಿಗೆ ಯಾವುದನ್ನು ಬಿಡಲ್ಲ ನಾವು. ಈವನ್ 2 ಅವರ್ಸ್ ಅಂದರೆ ಈಗ 4ರಿಂದ 6 ಅವರು ಇರಲಿ ಸ್ಪೋರ್ಟ್ಸಿಗೆ ಹೋಗಲಿ ಅಂದರೆ ಸ್ಪೋರ್ಟ್ಸಿಗೆ ಹೋಗ್ಬೇಕು ಅವರು. 6ರಿಂದ 8 ಯಾವುದೋ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ ಅಂದರೆ ಆ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ಬೋದು. ಈ ಥರದ ಒಂದು ನಮ್ಮ ಅಡಿಷನಲ್ ವ್ಯಾಲ್ಯೂ ಆ್ಯಡೆಡ್ ಪ್ರೋಗ್ರಾಮ್ಸ್, ವ್ಯಾಲ್ಯೂ ಆ್ಯಡೆಡ್ ಕೋರ್ಸಸ್ ಅಂತ ಏನು ಹೇಳ್ತೀವಿ, ಅದನ್ನು ಮಾಡ್ತೀವಿ ನಾವು. ಇದರಲ್ಲಿ ಹುಡುಗರುಗಳಿಗೆ ಏನಂದರೆ 3rd ಸೆಮಿಸ್ಟ್ರಲ್ಲೇ ನಾವು ಆ ಹುಡುಗರುಗಳಿಗೆ ಮ್ಯಾಪಿಂಗ್ ಮಾಡ್ತೀವಿ. ಮ್ಯಾಪಿಂಗ್ ಅಂದರೆ ಹೆಂಗೆ ಅಂದರೆ, ನಮ್ಮಲ್ಲಿ ಈ ವ್ಯಾಲ್ಯೂ ಆ್ಯಡೆಡ್ ಕೋರ್ಸ್ಗಳಲ್ಲಿ ಹೆಂಗೆ ಮಾಡಿದ್ದೀವಿ ಅಂದರೆ, ಒಂದು ಪ್ಲೇಸ್ಮೆಂಟ್ ಆ್ಯಕ್ಟಿವಿಟಿಗೆ ಒಂದು ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಕೊಡ್ತೀವಿ. 3rd ಸೆಮಿಸ್ಟ್ರಿಂದನೇ ಶುರು ಮಾಡೋದ್ರಿಂದ ಇವರಿಗೆ 6ನೇ ಸೆಮಿಸ್ಟ್ರ್ ಹೊತ್ತಿಗೆ ಸಾಧಾರಣ ಪ್ಲೇಸ್ಮೆಂಟ್ ಆಗೋಗ್ಬಿಡುತ್ತೆ. ಓಕೆ, ಒಂದು ವಿಂಗು. ಅವರಿಗೆ ಸಾಫ್ಟ್ ಸ್ಕಿಲ್ ಇರ್ಬೋದು, ಕಮ್ಯುನಿಕೇಷನ್ ಡೆವಲಪ್ಮೆಂಟ್ ಇರ್ಬೋದು, ಲೀಡರ್ಶಿಪ್ ಕ್ವಾಲಿಟಿ, ಆ್ಯಪ್ಟಿಟ್ಯೂಡ್ ಇರ್ಬೋದು, ಎಲ್ಲದೂ ಒಂದು ಟ್ರೈನಿಂಗ್ ಪ್ರತಿ ಸೆಮಿಸ್ಟ್ರಲ್ಲಿ ಕೊಟ್ಟು, ಇದು 4 ಗಂಟೆ ನಂತರದ ಟ್ರೈನಿಂಗ್ ಇದು. ಸೊ ಇದು ಎಕ್ಸ್ಟ್ರಾ ಅಡಿಷನಲ್ ಆಗಿ ಆಗೋದ್ರಿಂದ ಹುಡುಗರುಗಳಿಗೆ ಅವರು ರೆಸಿಡೆನ್ಷಿಯಲ್ ಪ್ರೋಗ್ರಾಮಿಗೆ ಜಾಯ್ನ್ ಆದರೆ ಇಲ್ಲೇ ಇರ್ತಾರೆ. ಇಲ್ಲೇ ಇರೋದ್ರಿಂದ ಒಳ್ಳೇದು, ಅವರಿಗೆ ಟೈಮ್ ಸೇವ್ ಆಗುತ್ತೆ. ಇಲ್ಲದೇ ಇದ್ದರೆ ಸುಮ್ಮನೆ ಟ್ರಾವೆಲಿಂಗಲ್ಲಿ ಟೈಮ್ ಹೋಗುತ್ತೆ, ಅವರಿಗೆ ವೇಸ್ಟ್ ಆಗುತ್ತೆ. ಮತ್ತು ಈ ಥರದ ಅಡಿಷನಲ್ ಕೋರ್ಸ್ಗಳಿಗೆ ಅವರಿಗೆ ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ಪ್ಲೇಸ್ಮೆಂಟ್ ಒಂದಾದರೆ, ಎರಡನೇದು ಕೆಲವ್ರಿಗೆ ರಿಸರ್ಚಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಅಂಥವ್ರಿಗೆ ರಿಸರ್ಚ್ ಫೆಸಿಲಿಟಿನ ಕೊಟ್ಟು ನಾವು ರಿಸರ್ಚ್ಗೆ ಹೋಗೋದಕ್ಕೆ ಏನೇನು ಬೇಕೋ ಆದಷ್ಟು ಕೋರ್ಸ್ಗಳನ್ನ 3ರಿಂದ 6th 7th ತನಕನೂ ಮಾಡಿಕೊಡ್ತೀವಿ. 7th ಸೆಮಿಸ್ಟ್ರಿಗೆ ಯೂಶ್ವಲಿ ಅವರು ಪ್ರಾಜೆಕ್ಟ್ ವರ್ಕ್ ಶುರು ಮಾಡ್ತಾರೆ. ಆ ರಿಸರ್ಚ್ ಓರಿಯೆಂಟೆಡ್ ಪ್ರಾಜೆಕ್ಟ್ನೇ ಮಾಡ್ತಾರೆ ಅವರು ಅವಾಗ. ಆ ಥರ 8th ಸೆಮಿಸ್ಟ್ರ್ ಕಂಪ್ಲೀಟಾಗಿ ನಾವು ಹೆಂಗಿದ್ರೂ ಪ್ರಾಜೆಕ್ಟ್ ವರ್ಕು ಮತ್ತು ಇಂಟರ್ನ್ಶಿಪ್ ಅಂತೇಳಿ ಇಂಡಸ್ಟ್ರಿಗೆ ಕಳಿಸ್ಕೊಡ್ತೀವಿ. ಹಾಗಾಗಿ 8th ಸೆಮಿಸ್ಟ್ರ್ ಕಂಪ್ಲೀಟಾಗಿ ಅವ್ರು ಹೊರಗಡೆನೇ ಇದ್ದು ಅವರಿಗೆ ಪ್ರಾಕ್ಟಿಕಲಾಗಿ ಎಕ್ಸ್ಪೋಜರ್ ಸಿಗುತ್ತೆ. ಸೊ ಎರಡನೇದು ರಿಸರ್ಚ್ ಆ್ಯಕ್ಟಿವಿಟಿ, ಇದು ಒಂದು ಟ್ರ್ಯಾಕು. ಇನ್ನೊಂದು ಮೂರನೇದು ನಮ್ಮದು ಪ್ಲೇಸ್ಮೆಂಟು, ರಿಸರ್ಚು ಮತ್ತು ಇಂಟರ್ನ್ಯಾಷನಲ್ ಇಂಟರ್ನ್ಶಿಪ್ಪು, ಇಂಟರ್ನ್ಯಾಷನಲ್ ಸ್ಟಡೀಸು. ಅವ್ರಿಗೆ ಇವಾಗ ಒಂದು ವೇಳೆ ಹೈಯರ್ ಸ್ಟಡಿ ನಾನು ಇಂಥ ಯೂನಿವರ್ಸಿಟಿಲಿ ಇಂಥ ಕಡೆ ಮಾಡಬೇಕು ಅಂದರೆ ಅದಕ್ಕೂ ನಮ್ಮಲ್ಲಿ ಕೌನ್ಸಿಲರ್ಸ್ ಇದ್ದಾರೆ. ನೀವು ಹೇಳ್ದಂಗೆ ಮೇಘನಿಧಿ ದಹಾಲ್ ಇರ್ಬೋದು ಅಥವಾ ರವಿಶೇಖ್ ಇರ್ಬೋದು, ಇವ್ರದ್ದೆಲ್ಲ ಹೇಳಿದ್ವಲ್ಲ, ಅದಕ್ಕೆ ಆ ಥರದ ಒತ್ತು ಕೊಡೋಕ್ಕೆ ಅವರಿಗೆ IAS, IES, IFS, IRS ಈ ಥರದ ಕೋರ್ಸ್ಗಳನ್ನ ಮಾಡೋಕ್ಕೆ, ಅಂದರೆ ಸಿವಿಲ್ ಸರ್ವೀಸಸ್ ಅಂತ ಏನು ಹೇಳ್ತೀವಿ, ಆ ಕೋರ್ಸನ್ನು ಮಾಡೋಕ್ಕೆ ಒಂದು ಟ್ರ್ಯಾಕ್ ಮಾಡಿದ್ದೀವಿ ನಾವು. ಸೊ 3rd ಸೆಮಿಸ್ಟ್ರಿಂದ ನಾನು IAS ಆಫೀಸರ್ ಆಗಬೇಕು ಅಂತ ಯಾರೋ ಒಬ್ಬರು ಮನ್ಸು ಮಾಡೋದಾರೆ, ಅವ್ರಿಗೆ IAS ಆಫೀಸರ್ ಆಗೋಕ್ಕೆ ಏನೇನು ಫೌಂಡೇಶನ್ ಕೋರ್ಸ್ಗಳು ಬೇಕೋ ಅದನ್ನು ತಯಾರಿ ಕೊಟ್ಟು ಮಾಡಿಸ್ತೀವಿ. ಸೊ ಬೈ 6th ಸೆಮಿಸ್ಟರ್ ಅಷ್ಟಾದರೆ 7th ಅಥವಾ 8th ಅವರು IAS ಕಂಪ್ಲೀಟ್ ಮಾಡಿ ಇದು ಎಕ್ಸಾಮ್ನ ಬರೆಯೋದಕ್ಕೆ ಅವ್ರಿಗೆ ಅವಕಾಶ ಸಿಗುತ್ತೆ. ಸೊ ಇನ್ನು ಸಾಂಸ್ಕೃತಿಕ ಚಟುವಟಿಕೆಗಳು, ಅದಕ್ಕೆ ಎಷ್ಟು ಒತ್ತನ್ನು ಕೊಡಲಾಗಿದೆ? ಜೊತೆಗೆ ನೋಡ್ತಾ ಇದ್ದೆ ಸರ್, ಪ್ರತಿ ವರ್ಷ ಒಂದ್ಸಲ ರಮೇಶ್ ಅರವಿಂದ್ ಅವ್ರು ಬಂದಿದ್ದಾರೆ, ಯಶ್ ಬಂದಿದ್ದಾರೆ, ಅಲ್ಲು ಅರ್ಜುನ್ ಬಂದಿದ್ದಾರೆ. ಸೊ ಹೇಗೆಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ತೀರಾ ಇಲ್ಲಿ? ನಮ್ಮಲ್ಲಿ ಕಲ್ಚರಲ್ ಕ್ಲಬ್ ಅಂತಲೇ ಇದೆ. ಈ ಕಲ್ಚರಲ್ ಕ್ಲಬ್ಬಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಅವರು ರೆಗ್ಯುಲರಾಗಿ ವೀಕ್ಲಿ ಅವರು ಪ್ರಾಕ್ಟೀಸ್ ಮಾಡೋದು ಮಾಡ್ತಾ ಇರ್ತಾರೆ. ಅವ್ರಿಗೆ ಯಾವ್ದು ಇಷ್ಟನೋ ಅದನ್ನು ಮಾಡ್ಬೋದು. ಅವರಿಗೆ ಡ್ಯಾನ್ಸ್ ಇಷ್ಟ ಆದರೆ ಡ್ಯಾನ್ಸ್ ಮಾಡ್ಬೋದು, ಸಿಂಗಿಂಗ್ ಇಷ್ಟ ಆದರೆ ಸಿಂಗಿಂಗ್ ಪ್ರಾಕ್ಟೀಸ್ ಮಾಡ್ಬೋದು. ಈ ಥರದ ಬೇರೆ ಬೇರೆ ಅವ್ರಿಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನಿದೆ ಅದರಲ್ಲಿ ಅವ್ರದ್ದು ಬೇಕಾದಂಥ ಅವ್ರ ಆ್ಯಕ್ಟಿವಿಟಿನ ಅವರು ಪ್ರಾಕ್ಟೀಸ್ ಮಾಡ್ಬೋದು. ಇದು ವಾರ ಮಾಡ್ತಾ ಬರ್ತಾರೆ ಕಲ್ಚರಲ್ ಕ್ಲಬ್ ಆ್ಯಕ್ಟಿವಿಟಿನಲ್ಲಿ. ವರ್ಷದ ಎಂಡಿಗೆ ಏನಾಗುತ್ತೆ ಅಂದರೆ, ನಮ್ಮದೊಂದು ಫೆಸ್ಟ್ ಅಂತ ಮಾಡ್ತೀವಿ ನಾವು, ಹಬ್ಬ, ಕಲ್ಚರಲ್ ಹಬ್ಬದಲ್ಲಿ ಹೆಂಗೆ ಅಂದರೆ, ಬೇರೆ ಬೇರೆ ಕಾಲೇಜಿಂದೆಲ್ಲ ನಾವು ವಿದ್ಯಾರ್ಥಿಗಳನ್ನು ಕರಿತೀವಿ, ಬನ್ನಿ ಅಂತ ಕಾಂಪಿಟೇಷನ್ಗೆ. ಎಲ್ಲರೂ ಬಂದು, ಜಡ್ಜ್ಗಳೆಲ್ಲ ಇರ್ತಾರೆ, ಎಲ್ಲ ಬಂದು ಅಲ್ಲಿ ಕಾಂಪಿಟೇಷನ್ನಲ್ಲಿ ಕಾಂಪೀಟ್ ಮಾಡ್ತಾರೆ. ಬೇರೆ ಬೇರೆ ಥರದ ಇವೆಂಟ್ಸ್ಗಳು, ಒಂದು 20-30 ಇವೆಂಟ್ಗಳನ್ನ ಮಾಡ್ತಾರೆ ಎಲ್ಲರೂ. ಎಲ್ಲದಕ್ಕೂ ಕಿರೀಟ ಇಟ್ಟಂಗೆ ಫ್ಯಾಷನ್ ಶೋ ಕೂಡ ಇರುತ್ತೆ ಎಂಡಿಗೆ, ಎಲ್ಲ ಕಡೆ ಇರುವಂಗೆ. ಸೊ ಈ ಫ್ಯಾಷನ್ ಶೋ, ಮತ್ತು ಇದೆಲ್ಲ ಮಾಡ್ತಾರೆ, ಬ್ಯಾಂಡ್ ಇದು ಸೆಟ್ಟು, ಅದು ಎಲ್ಲದು ಕಾಂಪಿಟೇಷನಲ್ಲಿ ಏನೇನು ಬೇಕೋ ಎಲ್ಲದೂ ಮಾಡ್ತಾರೆ. ಸರಿ, ಬಡ ಮಕ್ಕಳು ಅಥವಾ ಮಧ್ಯಮ ವರ್ಗದವರು ಇಷ್ಟು ದೊಡ್ಡ ಕಾಲೇಜಲ್ಲಿ ಓದೋಕ್ಕಾಗತ್ತಾ ಅಂತ ಹೇಳಿ ಅಂದ್ಕೊಂಡಿರ್ತಾರೆ. ಸೊ ಸ್ಕಾಲರ್ಶಿಪ್ ವ್ಯವಸ್ಥೆ ಏನಾದರೂ ಇದೆಯಾ? ಸ್ಕಾಲರ್ಶಿಪ್ ಇದೆ ನಮ್ಮಲ್ಲಿ ಸುಮಾರು 4ರಿಂದ 5 ಕೋಟಿಯಷ್ಟು ನಾವು ಸ್ಕಾಲರ್ಶಿಪ್ನ ವಿತರಣೆ ಮಾಡ್ತೀವಿ. ಇದು ಬೇರೆ ಬೇರೆ ಫಂಡಿಂಗ್ ಏಜೆನ್ಸೀಸ್ದು ಬೇರೆ ಬೇರೆ ಸ್ಕಾಲರ್ಶಿಪ್ಸು ಎಲ್ಲ ತರಿಸ್ಕೊಡ್ತೀವಿ ನಾವು ಮಕ್ಕಳಿಗೂ. ಈಗ SC/ST ಸ್ಕಾಲರ್ಶಿಪ್ಪೇ ಒಂದು ಎಕ್ಸಾಂಪಲ್ಲು. ಮಕ್ಕಳುಗಳಿಗೆ ಏನಾಗುತ್ತೆ ಅಂದರೆ, ಅವರಿಗೆ ನಮ್ಮ ಇನ್ಸ್ಟಿಟ್ಯೂಷನ್ ವತಿಯಿಂದ ಅಪ್ಲೈ ಮಾಡದೇ ಇದ್ದರೆ ಅವರಿಗೆ ಆ ಸ್ಕಾಲರ್ಶಿಪ್ ಸಿಗೋದು ಕಷ್ಟ ಆಗ್ತಿತ್ತು. ಅಂಥದ್ದನ್ನೆಲ್ಲ ನಾವೇನು ಮಾಡ್ತೀವಿ, ಇನ್ಸ್ಟಿಟ್ಯೂಷನ್ ವತಿಯಿಂದ ಅಪ್ಲೈ ಮಾಡಿಸ್ಬಿಟ್ಟು ಅವರಿಗೆ ತರಿಸ್ಬಿಟ್ಟು ಆ ದುಡ್ಡನ್ನು ಅವರಿಗೆ ಬರೋಂಗೆ, ಈಗೆಲ್ಲ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತೇಳಿ ಮಕ್ಕಳಿಗೆ ಅದು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡೋಂಗೆ ಗೌರ್ಮೆಂಟಿಂದ ಸ್ಕಾಲರ್ಶಿಪ್ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತು ಎರಡನೇದಾಗಿ ನಾವು ಎಂಕರೇಜ್ ಮಾಡೋಕ್ಕೆ, ಮೆರಿಟ್ನ ಎಂಕರೇಜ್ ಮಾಡೋಕ್ಕೆ ಏನು ಮಾಡಿದ್ದೀವಿ ಅಂದರೆ, CETನಲ್ಲಿ ಇವಾಗ 100 ಒಳಗೆ ರ್ಯಾಂಕ್ ಇದ್ದರೆ, 1000 ಒಳಗೆ ರ್ಯಾಂಕ್ ಇದ್ದರೆ ಅಂಥವ್ರಿಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟು, ಕೆಲವ್ರಿಗೆಲ್ಲ ಫುಲ್ ಫ್ರೀ ಶಿಪ್ ಕೊಟ್ಬಿಟ್ಟಿದ್ದೀವಿ, ಕಂಪ್ಲೀಟ್ 0 ಫೀಸ್. 1000 ಒಳಗೆ ರ್ಯಾಂಕ್ ಇದ್ದರೆ ಎಲ್ಲ 0 ಫೀಸಲ್ಲಿ ಓದ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಆ ಥರ ನಮ್ಮ ಮ್ಯಾನೇಜ್ಮೆಂಟಿಂದನೇ ತುಂಬ ಸಪೋರ್ಟ್ ಮಾಡಿ ಸ್ಕಾಲರ್ಶಿಪ್ ಎಲ್ಲ ಕೊಡ್ತಾ ಇದ್ದೀವಿ.
ಓಕೆ ಸರ್, ನ್ಯೂಸ್ ಫಸ್ಟ್ನ ನೋಡ್ತಾ ಇರುವಂಥ ಸ್ಟೂಡೆಂಟ್ಸ್ಗೆ ಅಥವಾ ಪೇರೆಂಟ್ಸ್ಗೆ ಏನು ಹೇಳ್ತೀರಾ ನಾಗಾರ್ಜುನ ಕಾಲೇಜ್ಗೆ ಯಾಕೆ ಸೇರಬೇಕು ಅಂತ? ಚೆನ್ನಾಗಿ ಇನ್ವೆಸ್ಟ್ ಮಾಡಿದ್ದಾರೆ, ಲ್ಯಾಬ್ರೇಟರಿ ಫೆಸಿಲಿಟೀಸು ಎಲ್ಲದೂ ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ಲೇಸ್ಮೆಂಟು ಅಷ್ಟೇ. ಈಗ ನೋಡಿ ಪ್ರೀ ಫೈನಲ್ ಇಯರಲ್ಲೇ ಹುಡುಗರುಗಳಿಗೆ ಪ್ಲೇಸ್ಮೆಂಟ್ ಆಗುತ್ತೆ. ಮೊನ್ನೆ ನಮ್ಮ DXC ಕಂಪನಿ ಬಂದು ಅವರು 100 ಜನ ವಿದ್ಯಾರ್ಥಿಗಳನ್ನು 4 ಲಕ್ಷ ಪ್ಯಾಕೇಜು. ಇಂಥ ಕಂಪ್ನಿಗಳು 1 ವರ್ಷ ಮುಂಚೆನೇ ಬಂದು ವಿದ್ಯಾರ್ಥಿಗಳನ್ನು ತೊಗೊಂಡ್ಬಿಟ್ರೆ ಅವ್ರಿಗೆ ಇನ್ನೂ 1 ವರ್ಷ ಓದೋಕ್ಕಿದೆ. ಆವಾಗ ಅವ್ರು ಎಷ್ಟು ಸ್ಯಾಟಿಸ್ಫ್ಯಾಕ್ಷನಲ್ಲಿ ಓದ್ಬೋದು, ಖುಷಿಯಾಗಿ ಓದ್ಬೋದು. ಅಲ್ಟಿಮೇಟ್ಲಿ ಎಲ್ಲ ಪೇರೆಂಟ್ಗಳದ್ದು ಗೋಲ್ ಏನಂದರೆ ನಮಗೆ ಪ್ಲೇಸ್ಮೆಂಟ್ ಆಗಬೇಕು ಅಂತ. ನಾವು 100% ಪ್ಲೇಸ್ಮೆಂಟ್ನ ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ, ಯಾರು ಅದಕ್ಕೆ ತಯಾರಿ ಮಾಡ್ಕೊಳ್ತಾರೆ ಅಂಥವ್ರು 100% ನಾವು ಪ್ಲೇಸ್ಮೆಂಟ್ನ ಕೊಡಿಸಿದ್ದೀವಿ ಇದುವರೆಗೆ. ಇನ್ನು ಮುಂದೆ ಕೊಡಿಸ್ತಾ ಹೋಗ್ತೀವಿ. ಫೆಸಿಲಿಟೀಸ್ ನಿಮ್ಗೆ ಏನು ಬೇಕೋ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇದೆ, ಟೀಚಿಂಗ್ ಫ್ಯಾಕಲ್ಟಿ ಚೆನ್ನಾಗಿದ್ದಾರೆ, ರಿಸರ್ಚ್ ಫಂಡಿಂಗ್ಗಳು, ಪ್ರಾಜೆಕ್ಟ್ಸ್ಗಳು ಎಲ್ಲ ನಡೀತಾ ಇದೆ. ಆಮೇಲೆ ನಮಗೆ ಈ ಹಾಸ್ಟೆಲ್ಗಳು ರೆಸಿಡೆನ್ಷಿಯಲ್ಗೆ ಬೇಕಾಗಿರೋದಂಥ ಮುಖ್ಯವಾಗಿ ಬೇಕಾದಂಥ ಹಾಸ್ಟೆಲ್ಗಳಿದ್ದಾವೆ. ಹಾಸ್ಟೆಲ್ ಇರೋದ್ರಿಂದ ಏನಾಗುತ್ತೆ, ಅದಕ್ಕೆ ಬೇಕಾದಂಥ ಫೆಸಿಲಿಟಿಗಳು ಸ್ಪೋರ್ಟ್ಸು, ಲೈಬ್ರರಿ, ಜಿಮ್ನಾಷಿಯಮು ಎಲ್ಲದು ಏನೇನಿದೆ ಎಲ್ಲದು ಒಳಗೆ ಇರೋದ್ರಿಂದ ವಿದ್ಯಾರ್ಥಿ ಇಲ್ಲಿ ಸೇರ್ಕೊಂಬಿಟ್ರೆ ನೆಮ್ಮದಿಯಾಗಿ ಇಂಜಿನಿಯರಿಂಗ್ನ ಮಾಡಿ ಹೊರಡ್ಬೋದು. ಅದರಿಂದ ನಾಗಾರ್ಜುನಕ್ಕೆ ಸೇರ್ಕೊಳ್ಳಿ ಅಂತ ಹೇಳೋದು. ಸರ್, ಇನ್ನು ಈ ಒಂದು ಸಂಸ್ಥೆಯನ್ನು ವಿಸ್ತರಣೆ ಮಾಡೋ ಯೋಜನೆ ಏನಾದರೂ ಇದೆಯಾ? ಭವಿಷ್ಯದ ಪ್ಲ್ಯಾನ್ಸ್ ಬಗ್ಗೆ ಹೇಳಿ ಸರ್. ನಮ್ಮ CEO ಚೈತನ್ಯ ವರ್ಮಾ ಅವರು ಭಾಳ ಒಂದು ಡೈನಮಿಕ್ ಪರ್ಸನ್. ಅವರು ಇದಕ್ಕೊಂದು ವಿಷನ್ ಇಟ್ಕೊಂಡಿದ್ದಾರೆ. ಅವರು ಲಾಂಗ್ ರೇಂಜ್ ವಿಷನ್ನು, ಶಾರ್ಟ್ ರೇಂಜ್ ವಿಷನ್ ಎರಡೂ ಇಟ್ಕೊಂಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ನಾವೇನು ಮಾಡಿದ್ದೀವಿ, ಈ 6 ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇತ್ತಲ್ಲ, ಇದ್ರ ಜೊತೆನಲ್ಲೇ ನಾಗಾರ್ಜುನ ಎಜುಕೇರ್ ಅಂತೇಳಿ ಇನ್ನೊಂದು ವಿಂಗನ್ನು ಶುರು ಮಾಡಿದ್ದೀವಿ. ಆ ವಿಂಗಲ್ಲಿ ಆಲ್ರೆಡಿ 2 PUC ಕಾಲೇಜ್ಗಳನ್ನು ನಾವು ಶುರು ಮಾಡಿ ನಡೆಸ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಸಿಟಿ ಒಳಗಡೆನೇ ನಾವು ಮಾಡ್ತಾಯಿದ್ದೀವಿ. ಅದನ್ನು 2 PU ಕಾಲೇಜ್ಗಳು ಆಲ್ರೆಡಿ ಮಾಡಿದ್ದೀವಿ. ಅದನ್ನು ಇನ್ನೂ ವಿಸ್ತಾರ ಮಾಡುವಂಥ ಒಂದು ಯೋಜನೆ ಇದೆ. PUC ಕಾಲೇಜ್ಗಳನ್ನ ವಿಸ್ತಾರ ಮಾಡ್ತೀವಿ. ಡಿಗ್ರಿ ಕಾಲೇಜು ಅಷ್ಟೇ, 2 ಡಿಗ್ರಿ ಕಾಲೇಜ್ ಇದೆ, ಇನ್ನು ಅದನ್ನು ವಿಸ್ತಾರ ಮಾಡೋಣ ಅಂಥೇಳಿ ಇದೆ. ಇದೆಲ್ಲ ಆದಮೇಲೆ ನಮ್ಮ ಮುಂದಿನ ಯೋಜನೆ ಅಂದರೆ ಎಂಡಿಗೆ ಅಲ್ಟಿಮೇಟ್ಲಿ ಎಲ್ಲ ಮಾಡ್ದಂಗೆ ನಮ್ಮದು ಒಂದು ಯೂನಿವರ್ಸಿಟಿ ಆಗಬೇಕು ಅನ್ನೋದೊಂದು ನಮ್ಮ ಆಸೆ. ಯೂನಿವರ್ಸಿಟಿ ಮಾಡೋ ನಿಟ್ಟಿನಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಸಕ್ಸಸ್ಫುಲ್ ಆಗಿ ಈ ಸಂಸ್ಥೆನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಭವಿಷ್ಯದ ಯೋಜನೆಗಳ ಬಗ್ಗೆ ಕೂಡ ನೀವು ಪ್ರಸ್ತಾಪ ಮಾಡಿದ್ರಿ. ಅದೆಲ್ಲವೂ ಕೂಡ ಸಾಕಾರ ಆಗಲಿ, ಈಡೇರಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಧನ್ಯವಾದ ಸರ್, ಗೋಲ್ಡನ್ ಲೈಫ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. ಬದುಕು ನೂರಾರು ತಿರುವುಗಳನ್ನು ನೀಡುತ್ತೆ. ಅದರಲ್ಲಿ ಬಹು ಮುಖ್ಯವಾದ ತಿರುವನ್ನ ನೀಡೋದೇ ಕಾಲೇಜು. ಕಾಲೇಜು ಅಂತ ಬಂದಾಗ ಸಾವಿರಾರು ನೆನಪುಗಳು ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ. ಅಂಥದ್ರಲ್ಲಿ ಇಂತಹ ಒಂದು ಕಾಲೇಜ್ನಲ್ಲಿ ಓದುವಂತಹ ಅನುಭವವೇ ಬೇರೆ, ಅದು ಅನನ್ಯವಾದದ್ದು, ವಿಶಿಷ್ಟವಾದದ್ದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.